ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕುವರಿ ಪ್ರೇಮ. ಇಂದು ನಾನು ಸಂಡೇ ಸ್ಪೆಷಲ್ ಅಂತ ನಮ್ಮ ಮನೇಲಿ ಅವರೆಕಾಳಿನ ರೊಟ್ಟಿ ಮಾಡ್ತಾಯಿದ್ದೀನಿ. ಅವರೆಕಾಳಿನಿಂದ ಮಾಡುವಂತಹ ಮಸಾಲ ಅಕ್ಕಿ ರೊಟ್ಟಿ. ಆ ಮಸಾಲ ಅಕ್ಕಿ ರೊಟ್ಟಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳ್ತೀನಿ ನೋಡಿ. ಮೊದಲಿಗೆ ಎಲ್ಲ ತರಕಾರಿಗಳನ್ನ ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಆನಿಯನ್ ಸಣ್ಣದಾಗಿ ತುಂಬ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಮತ್ತು ಸಬ್ಬಾಕ್ಸಿ ಸೊಪ್ಪು, ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಗೆಡ್ಡೆಕೋಸು, ನವಿಲು ಕೋಸು ಹೇಳ್ತೀವಲ್ಲ ಅದು, ಜೊತೆಗೆ ಒಂದು ಕಪ್ಪಿನಷ್ಟು ಎಳೆ ಅವರೆಕಾಳು. ಅದನ್ನು ಇದಕ್ಕೆ ಬಿಟ್ಟು ಒಂದು 50% ಬೇಯಿಸಬೇಕು. ಯಾಕೆ ಅಂದರೆ ರೊಟ್ಟಿನಲ್ಲಿ ಬೇಗ ಬೇಯುತ್ತೆ ಅಂತ. ಇಷ್ಟು ಇಂಗ್ರೀಡಿಯೆಂಟ್ಸು ರೆಡಿ ಮಾಡಿಕೊಂಡು ಇದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮೊದಲಿಗೆ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ನಾವು ರೆಡಿ ಮಾಡ್ಕೊಂಡಿರೋಂಥ ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಈ ಬೌಲ್ನಲ್ಲಿ ಹಾಕ್ತೀನಿ. ಆಮೇಲಿಂದ ಇದನ್ನು ಒಂದೇ ಹದವಾಗಿ ಕಲಸಿಟ್ಕೊಳ್ಳೋಣ. ಮೊದಲಿಗೆ ಕ್ಯಾರೆಟ್ ಹಾಕ್ತಾಯಿದ್ದೀನಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ತುರಿದಿಟ್ಟಿರೋಂತಹ ಗೆಡ್ಡೆಕೋಸು, ಜೊತೆಗೆ ಈರುಳ್ಳಿ, ಕಟ್ ಮಾಡಿರೋಂತಹ ಈರುಳ್ಳಿ, ಜೊತೆಗೆ ಸಬ್ಬಾಕ್ಸಿ ಸೊಪ್ಪು. ನಾವು ಎಲ್ಲ ತರಕಾರಿಗಳನ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡಬೇಕು. ಏಕೆ ಅಂತಂದರೆ ಆಗ ರೊಟ್ಟಿ ತುಂಬ ತೆಳ್ಳಗೆ ಬರುತ್ತೆ. ಇಲ್ಲಾಂದರೆ ತರಕಾರಿಗಳು ದಪ್ಪ ಇದ್ದರೆ ರೊಟ್ಟಿ ತಟ್ಟೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ಬೇಯಿಸಿಟ್ಟಿರೋಂತಹ ಅವರೆಕಾಳು, ಎಲ್ಲ ತರಕಾರಿಗಳನ್ನ ಹಾಕಿದ್ದಾದಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕಿದ ಮೇಲೆ ಮೊದಲು ಇದನ್ನೊಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಎಲ್ಲ ತರಕಾರಿಗಳನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಇದನ್ನು ಕೈಯಿಂದ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ತುಂಬ ಚೆನ್ನಾಗಿ ಬರುತ್ತೆ. ಸ್ಪೂನಿಂದ ಎಲ್ಲ ಕಲಸಿದ್ರೆ ಅಷ್ಟು ನೀಟಾಗಿ ಬರಲ್ಲ. ಎಲ್ಲ ತರಕಾರಿನ ಮಿಕ್ಸ್ ಮಾಡಿದಾದಮೇಲೆ ಇದಕ್ಕೆ ಅಗತ್ಯ ಇರುವಷ್ಟು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಾನು ಇದಕ್ಕೆ 2 ರಿಂದ 3 ಬೌಲ್ನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ನಮ್ಮ ಮನೆಯಲ್ಲಿರೋದು 3 ಜನಕ್ಕೆ ಆಗೋಷ್ಟು ರೊಟ್ಟಿ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಒಂದು 3 ಬೌಲಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಒಂದು ಹದವಾಗಿ ಕಲಿಸ್ಕೊಳ್ಳೋಣ. ಹೇಗಿರಬೇಕು ಅಂತಂದರೆ ನಾವು ಕಲಸಿದಂಥ ಹಿಟ್ಟು ತುಂಬ ತೆಳ್ಳಗೂ ಹೋಗಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಯಾಕೆಂದರೆ ತೆಳ್ಳಗಾದರೆ ರೊಟ್ಟಿ ತೊಟ್ಟೋದಕ್ಕೆ ಬರಲ್ಲ, ಗಟ್ಟಿ ಆದರೆ ತೊಟ್ಟೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಒಂದು ಕರೆಕ್ಟ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ತಾ ಅಕ್ಕಿ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಸ್ವಲ್ಪ ನೀರು ಹಾಕ್ಕೊಳ್ತಾ ನಿಧಾನವಾಗಿ ಕಲಿಸ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಇರಬೇಕು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳುವಾಗಿರಬೇಕು. ಈ ರೀತಿ ಇದ್ದರೆ ನೋಡಿ, ಕೈಯಲ್ಲಿ ಈ ರೀತಿ ಸಣ್ಣ ಗಾತ್ರದ ಉಂಡೆಗಳನ್ನ ತೊಗೊಂಡು ಇಷ್ಟು ಸೈಜಿನ ಉಂಡೆ ತೊಗೊಂಡು ನಿಧಾನವಾಗಿ ರೊಟ್ಟಿಯನ್ನು ತಟ್ಟೋಣ. ನಾವು ನಮ್ಮನೇಲಿ ಯಾವ ರೀತಿ ರೊಟ್ಟಿ ಮಾಡ್ತೀನಪ್ಪ ಅಂತಂದರೆ, ಒಂದು ತಟ್ಟೆಯಲ್ಲಿ ಕಾಟನ್ ಬಟ್ಟೆ ಹಾಕ್ಕೊಂಡು ಆ ಬಟ್ಟೆಯ ಮೇಲೆ ರೊಟ್ಟಿಯನ್ನು ತೊಡ್ತೀವಿ. ಯಾವ ರೀತಿ ರೊಟ್ಟಿ ತಟ್ಟೋದು ಅಂತ ನಾನೀಗ ಹೇಳ್ಕೊಡ್ತೀನಿ. ಅದಲ್ಲಿಗೆ ಕಾಟನ್ ಬಟ್ಟೆ ತೊಗೊಂಡು ಅದನ್ನು ನೀರಿನ ಸ್ವಲ್ಪ ಒದ್ದೆ ಮಾಡ್ಕೊಳ್ಳಿ. ಆಮೇಲೆ ನಾನು ನಿಮಗೆ ತೋರಿಸಿದ್ನಲ್ಲ, ಇಷ್ಟು ಸೈಜಿನ ಒಂದು ಉಂಡೆ ತೊಗೊಂಡು ಅದನ್ನು ನಿಧಾನವಾಗಿ ತಟ್ತಾ ಬರೋದು. ಒಂದು ವೇಳೆ ಏನಾದರೂ ನಿಮಗೆ ಕೈಗೆ ಅಂಟಿಸ್ತು ಅಂತ ಅಂದರೆ ಒಂದು ಚಿಕ್ಕ ಬೌಲಲ್ಲಿ ನೀರು ಇಟ್ಕೊಳ್ಳಿ. ಸ್ವಲ್ಪ ಕೈಯನ್ನು ವೆಟ್ ಮಾಡ್ಕೊಳ್ತಾ ಹೋದರೆ ನೀಟಾಗಿ ನಾವು ಎಷ್ಟು ತೆಳ್ಳಗೆ ಬೇಕು ಅಂತಂದರೆ ಅಷ್ಟು ತೆಳ್ಳಗೆ ರೊಟ್ಟಿಯನ್ನು ತೊಟ್ಬೋದು. ನಾನು ಈ ರೊಟ್ಟಿ ತೊಟ್ಟೋದಕ್ಕೆ ಯಾವುದೇ ರೀತಿ ಬಟರ್ ಪೇಪರ್ ಆಗಲಿ ಪ್ಲಾಸ್ಟಿಕ್ ಕವರ್ ಆಗಲಿ ಯೂಸ್ ಮಾಡಲ್ಲ. ಯಾಕೆಂದರೆ ಬಟರ್ ಪೇಪರು ಪ್ಲಾಸ್ಟಿಕ್ ಕವರೆಲ್ಲ ಯೂಸ್ ಮಾಡೋದು ಅಷ್ಟು ಸೇಫ್ ಅಲ್ಲ ಅಂದ್ಬಿಟ್ಟು ಕಾಟನ್ ಬಟ್ಟೆಯಿಂದಲೇ ನಾನು ರೊಟ್ಟಿ ತೊಡ್ತೀನಿ. ನೋಡಿ, ಈ ರೀತಿ ತೊಡ್ತಾ ಬನ್ನಿ ನಿಧಾನವಾಗಿ. ನೋಡಿ, ಸಂಪೂರ್ಣವಾಗಿ ತೊಟ್ಟಿದ್ಮೇಲೆ ಇಷ್ಟು ತೆಳ್ಳಗೆ ಬರುತ್ತೆ. ಇಷ್ಟಾದಮೇಲೆ ಇದನ್ನು ಯಾವ ರೀತಿಯಪ್ಪ ಬ್ಯಾಲೆನ್ಸ್ ಮಾಡಿ ಹೆಂಚು ಮೇಲೆ ಹಾಕೋದು ಅಂತ ತೋರಿಸ್ತೀನಿ ನೋಡಿ. ನಾನು ಮೊದಲೇ ತವ ಕಾಯೋದಕ್ಕಿಟ್ಟಿದೆ. ಅದಕ್ಕೆ 1 ಸ್ಪೂನಷ್ಟು ಎಣ್ಣೆನ ಸವರಿ ತವಾಗೆ.
ನೋಡಿ ಈಗ ಎಲ್ಲ ಕಡೆಗೂ ಎಣ್ಣೆಯನ್ನು ಸವರಿ. ಹೆಂಚು ಆಲ್ರೆಡಿ ಕಾಯ್ದಿದೆ ನೋಡಿ, ಹೊಗೆ ಬರ್ತಾಯಿದೆ. ಹೆಂಚು ಸ್ವಲ್ಪ ಚೆನ್ನಾಗಿ ಕಾಯಬೇಕು. ಈಗ ಯಾವ ರೀತಿ ರೊಟ್ಟಿ ಹಾಕೋದು ಅಂತ ತೋರಿಸ್ತೀನಿ. ಈ ರೀತಿಯಾಗಿ ಸ್ವಲ್ಪ ಒಳಗಡೆ 2 ಬಿಲ್ಡ್ ಮಾಡಿ ಹಿಂಗೆ ಇಟ್ಕೊಳ್ಳಿ. ಈ ರೀತಿ ನೋಡಿ, ಎಲ್ಲೂ ಬಿದ್ದೋಗಲ್ಲ. ಕರೆಕ್ಟಾಗಿ ಹೆಂಚಲ್ಲಿ ಮಧ್ಯ ಭಾಗಕ್ಕೆ ಹಾಕಬೇಕು. ನೋಡ್ದ, ಬಟ್ಟೆಗಾಗಲಿ ಎಲ್ಲೂ ಕಚ್ಚಲಿಲ್ಲ. ಈ ರೀತಿ ಹೆಂಚಿನ ಮೇಲೆ ಹಾಕಿದ ಮೇಲೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಇದಕ್ಕೆ ಹಾಕ್ಬಿಟ್ಟು ಇದ್ರ ಮೇಲೆ ಒಂದು ಬೌಲ್ನ ಮುಚ್ಚಿ. ಆಗ ನೀಟಾಗಿ ರೊಟ್ಟಿ ಬೇಯುತ್ತೆ. 2 ನಿಮಿಷ ಬೆಂದಮೇಲೆ ಮತ್ತೆ ನಾವು ಈ ಕ್ಯಾಪನ್ನು ಎತ್ತಿ ನೋಡೋಣ. ಈಗ ಒಂದು ರೊಟ್ಟಿನ ಬೇಯೋದಕ್ಕೆ ಹಾಕಿದ್ಮೇಲೆ ಅದು ಬೇಯೋದಕ್ಕೆ 1-2 ನಿಮಿಷ ಬೇಕು. ಅಷ್ಟರಲ್ಲಿ ಮತ್ತೊಂದು ಬೇಗ ನಾವು ರೆಡಿ ಮಾಡ್ಕೊಳ್ಬೋದು. ರೊಟ್ಟಿನೂ ಬೇಗ ಆಗುತ್ತೆ, ಸಮಯನೂ ವೇಸ್ಟ್ ಆಗೋಲ್ಲ. ಇದು ತೊಟ್ಟದು ಸ್ವಲ್ಪ ಈಸಿ. ಆಗಲೇ ಹೇಳ್ದಂಗೆ ಸ್ವಲ್ಪ ಏನಾದರೂ ನಿಮ್ಮ ಕೈ ಅಂಟಿತು ಅಂದರೆ ಚೂರು ಒದ್ದೆ ಮಾಡಿಕೊಡ್ರಿ. ನೋಡಿರಿ, ಅರ್ಧ ನಿಮಿಷ ಕೂಡ ಬೇಡ, 10 to 20 ಸೆಕೆಂಡ್ಸಲ್ಲಿ ನಾವು ಇನ್ನೊಂದು ರೊಟ್ಟಿನ ರೆಡಿ ಮಾಡ್ಕೊಳ್ಬೋದು. ಎಷ್ಟು ನೀಟಾಗಿ ಬೆಂದಿದೆ ಅಂತ ನಾವು ಹಾಕಿರೋ ಎಣ್ಣೆನ ಎಲ್ಲ ಕಡೆ ಅಪ್ಲೈ ಮಾಡಿ. ಈಗ ಮತ್ತೊಂದು ಭಾಗ ಬೇಯೋದಕ್ಕೆ ಹಾಕೋಣ. ನೋಡಿ, ಎಲ್ಲೂ ಹೆಂಚಲ್ಲಿ ಕಚ್ಚಲ್ಲ, ಎಷ್ಟು ಸುಲಭವಾಗಿ ದೊಳುತ್ತೆ. ಜೊತೆಗೆ ನೋಡಿ ಎಷ್ಟು ತೆಳುವಾಗಿದೆ, ಪೇಪರ್ ಮೇಲೆ ಮಾಡೋದಕ್ಕಿಂತ ನೀಟಾಗಿ ಬಂದಿದೆ. ಈಗ ಮತ್ತೊಂದು ಭಾಗಕ್ಕೂ ಎಣ್ಣೆಯನ್ನು ಸವರಿ ಈ ಕಡೆಯೂ ತುಂಬ ರೋಸ್ಟಾಗಿ ಬೇಯಿಸೋಣ. ನೋಡಿ, ಈಗ ಮತ್ತೊಂದು ಭಾಗ ಕೂಡ ಬೆಂದಿದೆ. ನೋಡ್ತಾ ಇದ್ದೀರಲ್ವ ಎಷ್ಟು ನೀಟಾಗಿ ಆಗಿದೆ ಅಂತ. ಸರಿ, ಅಕಸ್ಮಾತ್ ನೀವು ಎಣ್ಣೆಯನ್ನು ಹೆಚ್ಚು ಬಳಸೋರಾದರೆ ಮತ್ತು ಒಂದು ಸಾರಿ ಎಣ್ಣೆಯನ್ನು ಹಾಕ್ಕೊಂಡು ಮತ್ತೊಂದು ಸಾರಿ ತಿರುಗಿಸಿ ಬೇಯಿಸಿ. ಆಗ ಎಲ್ಲ ಕಡೆಯೂ ನೀಟಾಗಿ ಬೇಯುತ್ತೆ. ನೋಡಿ, ನೀಟಾಗಿ 2 ಕಡೆ ಬೆಂದಿದೆ. ಎಷ್ಟು ಚೆಂದ ಬಂದಿದೆ, ಸವಿಯಲು ಸಿದ್ಧವಾಗಿದೆ. ನೀವು ಇದೇ ರೀತಿ ಅಕ್ಕಿಯ ರೊಟ್ಟಿಯನ್ನು ಮಾಡಿಕೊಂಡು ತಿನ್ನಿ. ಥ್ಯಾಂಕ್ ಯು.